ಅಯ್ಯಯ್ಯೋ, ತಲೆಗ ಗಾಯ ಏನಮ್ಮ? ಏನಾಯ್ತಮ್ಮ? ಎಲ್ಲಾದ್ರೂ ಬಿದ್ಯೇನಮ್ಮ? ಆ ಗಾಯ ಹೇಗಾಯ್ತು? ನನಗೇನಾದ್ರೆ ನಿಮಗೇನು? ನೀವು ಚೆನ್ನಾಗೇ ಇದ್ದೀರಾ ಅಲ್ವಾ? ಇದೇನಮ್ಮ, ನಿನಗ್ ಗಾಯ ಆದ್ರೆ ನಮಗಾದಾಗಲ್ವಾ? ನೀನ್ ಬೇಜಾರ್ ಮಾಡ್ಕೊಂಡ್ರೆ ನಾವು ಬೇಜಾರ್ ಮಾಡ್ಕೋತೀವಿ ಅಲ್ವೇನಮ್ಮ? ಬೇಡದೆ ಇರೋ ಕತೆಗಳನ್ನ ನಿಲ್ಸಿ ವಿಷಯಕ್ಕೆ ಬನ್ನಿ. ನಿನಗೆ ಹೇಳೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲಮ್ಮ. ಹೌದಮ್ಮ, ದಿವ್ಯ ಕೇಶವ ಪ್ಲಾನ್ ಮಾಡಿ ನಮ್ಮನ್ನ ಕೊನೆಯದಾಗಿ ಮೇಲ್ಗಡೆ ಬರೋ ಹಾಗೆ ಮಾಡಿದ್ರು. ನಮ್ಗೆ ಏನು ಗೊತ್ತಿಲ್ಲ. ನಾವು ನಿಮಗಿಂತ ಮುಂಚೆನೆ ಮೇಲ್ಗಡೆ ಬಂದ್ವಿ. ನಮಗ್ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅನಂತು? ವಾರಸ್ದಾರರು ಇಲ್ಲಿಲ್ಲ, ಇರೋರು ಹೋಗಿದ್ದಾರೆ, ಮಕ್ಕಳು ಉಳ್ಕೊಂಡಿದ್ದಾರೆ. ಆ ಮಕ್ಕಳು ಎಲ್ಲಿದ್ದಾರೆ? ಅದನ್ನೇ ನಾವು ಕಂಡುಹಿಡಿಬೇಕು. ಆ ಮಕ್ಳು ಫೋಟೋ ಮಾತ್ರ ನಮ್ಮ ಹತ್ರ ಇರೋದು. ಫೋಟೋ ಇದ್ರೆ ಸಾಕಲ್ವೇನಮ್ಮ? ಆಧಾರ ಇಟ್ಕೊಂಡು ಅವ್ರನ್ನ ಹುಡುಕ್ಬೋದು. ಹೇಗ್ ಹುಡುಕ್ತೀರಾ? ಆ ಮಕ್ಳು ಇನ್ನೂ ಹಾಗೆ ಇರ್ತಾರಾ? ಬೆಳ್ದು ದೊಡ್ಡವರಾಗಿರಲ್ವಾ? ಆ ಫೋಟೋ ಒಂದ್ಸಲ ತೋರ್ಸಮ್ಮ. ಇವರು ನಿಮಗ್ ಗೊತ್ತಾ? ಏನ್ರಿ, ಇವ್ರು ಗೊತ್ತಾ ನಿಮ್ಗೆ? ಇವರು ಗೊತ್ತಾ ಇಲ್ವಾ ಅಂತ ಕೇಳ್ತಿದೀವಿ. ಗೊತ್ತಮ್ಮ. ಇವ್ರನ್ನ ನೋಡಿದೀರಾ? ದಿನ ನೋಡ್ತಾನೆ ಇದೀವಿ. ಎಲ್ಲಿರ್ತಾರೆ ಇವರು? ಇಲ್ಲೇ ಇದಾರಮ್ಮ. ಇಲ್ಲಿ ಅಂದ್ರೆ ಎಲ್ಲಿ? ಈ ಊರಲ್ಲೇ ಇದ್ದಾರೆ. ಈ ದೇವಸ್ಥಾನದಲ್ಲಿರೋ ಪುರೋಹಿತ ವಾರಸ್ದಾರ ಅಲ್ಲ, ಅವರಿಗೆ ಸಂಬಂಧಿಕ ಅಷ್ಟೇ. ಅಬ್ಬಾ, ನಾನು ಹೇಳ್ತಿರೋದು ಕೂಡ ಪುರೋಹಿತರ ಬಗ್ಗೆ ಅಲ್ಲಮ್ಮ, ಇವ್ರ ಬಗ್ಗೆ, ಈ ಅಣ್ಣ ತಂಗಿ ಬಗ್ಗೆ. ಅಣ್ಣ ತಂಗಿನ? ಹೌದಮ್ಮ, ಅಣ್ಣ ಚಾಣಕ್ಯ, ಶಶಿ ತಂಗಿ.